ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಶೆಟ್ಟಿ. ಹಾಯ್ ಮಾಡು. ಹಾಯ್ ಗೆಳೆಯರೇ. ಸವಿ ತುಪ್ಪ ಮಲ್ಕೊಂಡು ಇಲ್ಲಿ ಬೆಳಗ್ಗೆ ಮಿಂದ್ಕರ್ ರೆಡಿಯಾಗಿ ಎಲ್ಲ ಸೀದಾ HSR ಲೇಔಟ್ ಆಗಿರೋದಾಗಿಪ್ಪು ಜಗನ್ನಾಥ ಸ್ವಾಮಿ ಟೆಂಪಲಿಗೆ ಬಂದು ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಶೆಟ್ಟಿ. ಒಟ್ಟಿಗಪ್ಪ ಬಾ, ಒಟ್ಟಿಗಪ್ಪ. ಹಾಯ್ ಮಾಡು ಸಾಯಿ. ಹೋಗೋಣ ಬಾ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಬಾ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಅದೆಲ್ಲ ಮಾಡು. ಪೆಟ್ರೋಲ್ ಹಾಕಿ ಸಾಕು ಗಾಡಿಗೆ. ಗಾಡಿ ಕಮೆಂಟ್ ಹಾಕ್ಬೇಡಿ ತಿರ್ಗುದ್ ಕಮ್ಮಿ ಮಾಡಂತೇಳಿ. ನಾವು ಇವತ್ತು ಹೋಗ್ತಿದ್ದು ಮೈಸೂರಿಗೆ, ಮತ್ತೆ ವಾಪಸ್. ಆ್ಯಕ್ಚುಲಿ ಲಾಂಗ್ ವೀಕೆಂಡ್ ಎಲ್ಲಿಗೂ ವಾಪಸ್ ಪ್ಲ್ಯಾನ್ ಆಯ್ತು. ಎಂತ ಮಾಡ್ರೆ ಸಂಡೇ ನಮ್ಮ ಫ್ರೆಂಡಿಂದ ಒಂದು ಗೃಹ ಪ್ರವೇಶ ಇತ್ತು ಮೈಸೂರಾಗೆ. ಆ ಗೃಹ ಪ್ರವೇಶ ಮುಗಿಸ್ಕೊಂಡು ಎಲ್ಲಿಗಾರ ಹೋಯ್ತು. ಅದಕ್ಕೆ ಹಾಕಿಲ್ಲ ಎಲ್ಲಿಗಾರು ಸಂಡೇ ವಾಪಸ್ ನಾವು ಗೃಹ ಪ್ರವೇಶಕ್ಕೆ ಬರ್ತಾರೆ. ಲಾಸ್ಟ್ ಟೈಮ್ ನಾವು ಮೈಸೂರಿಗೆ ಹಪ್ಪತ್ತಿ ಮೇಲ್ಕೋಟೆಗೆ ಹೋಯ್ತು. ಅದು ನೆಲಮಂಗ್ಲ ರೂಟಿಂದ. ಈ ಸತಿ ನೆಲಮಂಗ್ಲ ರೂಟ್ ಬೇಡ ಅಂತೇಳಿ ಇಟ್ಕೊಂಡು ಕನಕ್ಪುರ ಮೇಲೆ ಹಪ್ಪ ಅಂದಿಗೆ ಹೊರಟು. 7 ಗಂಟೆಗೆ ಹೊರಡು ಪ್ಲ್ಯಾನ್ನ ಪುಣ್ಯಾತ್ಪುರ ಲೇಟ್ ಮಾಡಿಸಿ ಇಷ್ಟೊತ್ತಾಯ್ತು. ಗಂಟೆ ಕಾಣಿ ಈಗ 9:40. ಹೇಳಿದೆ 7 ಗಂಟೆಗೆ ಹೊರಡು ಅಂದೇಳಿ. ಈ ಪುಣ್ಯಾತ್ಮ ತಗ 7 ಗಂಟೆ ಹೊರಡು ಅಂದ್ರೆ 8 ಗಂಟೆಗೆ ಹೋಗಪ್ಪ ಅಂದ. ಏಯ್ ನಡಿ. ಅಲ್ಲ ಮಾರ ಎಂಥದೇ ಹೇಳಿ, ಬೆಂಗಳೂರು ಸಿಟಿ ದಾಟಿ ಹೊರಗೋಗ್ರೊಳಗೆ ರೈಡಿಂದ ಅರ್ಧ ಎನರ್ಜಿ ಎಲ್ಲ ಖಾಲಿಯೇ ಇರುತ್ತೆ. ಈ ಬೆಂಗಳೂರು ಮೈಸೂರು ಸರ್ವಿಸ್ ರೋಡ್ ಹಾಕೋದಕ್ಕಿಂತ ಕನಕ್ಪುರ ರೋಡ್ ಲೈಕ್ ಇತ್ತಂದು ಹೇಳ್ದೆ ನಮ್ಮ ಫ್ರೆಂಡ್. ಯಾರಿಗೆ ಗೊತ್ತಿಲ್ಲ ಹೆಂಗಿತ್ತಂದೇಳಿ ಅವ್ನ ಮಾತು ನಂಬ್ಕೊಂಡು ಹೊಡ್ತಿತ್ತಪ್ಪ. ಫೈನಲಿ ಸಿಟಿ ಲಿಮಿಟಿಂದ ದಾಟಿ ಬಂತು ಮಾರ್ರೆ. ಟೈಮ್ 10:15 ಇಲ್ಲೇ ಆಗೋಯ್ತು. 9:00 ಬಿಟ್ಟದ್ದು HSR ಲೇಔಟಿಂದ. ಎಂಥ ಟ್ರಾಫಿಕ್. ವೀಕೆಂಡ್ ಬಂದರೆ ಎಲ್ಲ ಗಾಡಿ ತಗೊಂಡು ಎಲ್ಲ ಬೈ ತಿರುಗಿ ಹಾಪಾರ. ಅದು ಬೇರೆ ಲಾಂಗ್ ವೀಕೆಂಡ. ಇಲ್ಲಿ ಹಾತಿದ್ದು ಗಾಡಿಗಳ ಕಂಡೆ ತಲೆ ವಿಷಯ ಆತಿತ್ತು ಮಾರ್ರೆ. ಇನ್ನು ಹಾಪ ಪ್ಲೇಸ್ ಆಗಲ್ಲ ಎಷ್ಟು ಜನ ಇರ್ತಾರೆ ಅಂದೇಳಿ. ಜನ ರಶ್ ಇರಲಿ ಪ್ಲೇಸ್ ಕ್ಲೋಸ್ ಇರಲಿ ತಿರ್ಗ್ತಾ ಕಣ್ ಹಾಪ್ ಜಾಗ ಹೋತೈ ಕಣ್ಕಲ್ದೆ. ಸಿಟಿ ಲಿಮಿಟ್ಸ್ ಸ್ವಲ್ಪ ಗಾಡಿ ಇರಲಿಲ್ಲಪ್ಪ. ಅದು ದಾಟಿ ಇಲ್ಲಿ ಹೈವೇ ಬಪ್ಪು ಖಾಲಿ ರೋಡ್ ಇಷ್ಟು ಲೈಕ್ ಹತ್ಕಂಡು ಹೋತೈ ಕಣ್ ಸೀದಾ. ಅದು ಬೇರೆ ಮಳೆ ಬಪ್ಪಂಗಿತ್ತಪ್ಪ. ಮಳೆ ಮೋಡ ಬೇರೆ ಐತೆ. ರೈನ್ ಕೋಟು ಇಲ್ಲ ಮಾರ್ರೆ. ಹಾಕಿ ಕಣ್ಣು ನೆನಪು ಹೋಯ್ತು ಮತ್ತು ಮಳೆಗೆ. ಈ ಡಬಲ್ ರೋಡ್ ದಾಟಿ ಸಿಂಗಲ್ ರೋಡಿಗೆ ಬಪ್ಪು ಟ್ರಾಫಿಕ್ ಶುರುವಾಯಿತು. ಗಾಡಿಗಳು ಪುರ್ಚಿ ಇಲ್ಲೇ ಇದ್ದು. ಈ ಊರು ಬಿಟ್ಟು ಊರು ಬಂದು ಟ್ರಾಫಿಕ್ ಅಂಬದು ತಪ್ಪೋದಿಲ್ಲ ಕಾಣಿ. ಒಂದು ಸ್ವಲ್ಪ ದೂರವರೆಗೆ ಖಾಲಿ ರೋಡಿಗೆ ಇತ್ತು. ಸಿಂಗಲ್ ರೋಡ್ ಬಪ್ಪು ಮತ್ತೆ ಟ್ರಾಫಿಕ್ ಅಲ್ಲಿಂದ. ರೈಡರ್ಸ್ ಗ್ರೂಪ್ ಲೆಫ್ಟಿಂದ ಹಾರ್ ಕಾಂಬ ಅವ್ರ ಬೆನ್ನಿಗಾರು ಹಾರ್ ಹತ್ಲೋಗಿ ಟ್ರಾಫಿಕ್ ತಪ್ಪಿಸ್ಕೊಂಡು ಮುಂದೆ ಎಲ್ಲ ಕನಿ ಬಂದೆ. ಇಲ್ಲೇ ಇದ್ರ ಕಾಣಿ ಆ ರೈಡರ್ಸ್ ಗ್ರೂಪ್ ಯಾರೋ ಗೊತ್ತಿಲ್ಲಪ್ಪ.
ಎರಡು GT650, ಒಂದು ವಿಸ್ಟ್ರೋಮು, ಇನ್ನೊಂದು ಡ್ಯೂಕ್ 390. ಕ್ರೇಜಿ ಗ್ಯಾಂಗ್ ಮಾಡ್ಕೊ ಹೋಗ್ತಿದ್ರು. GT650 ಪವರ್ ಗಾಡಿ ಒಳ್ಳೆ ರಾಕೆಟ್ ಹದಂಗೆ ಹೋಯ್ತು ಈಗ. ಅಣ್ಣ ಇಡ್ತಿದ್ದೆ ಚೂರು ಮಿಸ್ ಆಗಿರು. ಕಂಟೆಂಟ್ ಕ್ರಿಯೇಟರ್ ಹಾಕಿ ನಾನೇ ಕಂಟೆಂಟ್ ಹಾಕಿದ್ದೀನಿ ಎಲ್ಲರಿಗೂ. ದೇವ್ರೆ, ಎಲ್ಲ ಒಂದ್ಸತಿ ಬಾಯಿಗೆ ಬಂದೋಯ್ತು ಕಾಲ ಅಂತ. ಉಫ್, ಕನಕಪುರ ರೋಡ್ ಟೋಲ್ ಬಂತು. ಸೋಮನಹಳ್ಳಿ ತಿಂಡಿ ಇಲ್ಲ ಮಾರ್ರೆ. ನೀನು ತಿಂಡಿ ಮಾಡ್ಕೊ ಹೊಡ್ಕಿ ಈಗ. ಆಗಲೇ ಸುಮಾರು ಲೇಟ್ ಆಯ್ತು. ಮೈಸೂರಿಗೆ ಬಿಟ್ಕೊಂಡು ಶಿವನ ಸಮುದ್ರ ಬಂತೀವಿ. ದಾರಿ ತಪ್ಕೊಂಡು ಸಾಯಿಲ್ಲ. ಒಬ್ಬ ಬಂದರೆ ಎಲ್ಲ ಬಂದರು ಅತ್ಲಾಗೆ. ಎಲ್ಲಿಗೆ ಇವಾಗ? ಎಲ್ಲಿಗೆ ನಾನು ಎಲ್ಲಿ ಹೇಳೋದು? ಓಕೆ, ಲೆಟ್ಸ್ ಗೋ ಟು ಶಿವನ ಸಮುದ್ರ. ಗಂಡ್ಮಕ್ಳು ಟ್ರಿಪ್ ಎಷ್ಟು ಪ್ಲ್ಯಾನ್ ಹಿಡಿರುತ್ತೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್ ಕಾಣಿ. 3 ಗಾಡಿಯು 3 ಜನ ಸಪ್ರೇಟಾಗಿ ದಾರಿ ತಪ್ಪಿ ಬಂದು ಎಲ್ಲಿಗೆ ಬಂದೋ ಗೊತ್ತಿಲ್ಲ ಆಯ್ತು. ಟೋಲ್ಗೇಟ್ ಹತ್ರ ಎಲ್ಲ ಒಟ್ಟಾಗಿ ನಿತ್ಕ ಪ್ಲ್ಯಾನ್ ಮಾಡೋಕ್ಕೂ ನಿಯರ್ ಬೈ ಶಿವನ ಸಮುದ್ರ ಇತ್ತು. ಗಗನ ಚುಕ್ಕಿ ಬರೋ ಚುಕ್ಕಿ ಕಂಡ್ಕೊಂಡು ಬಂದು ಬಂದು ಇಲ್ಲೂ ಜನ ರಾಶಿ. ಅವ್ರ ಪ್ಲೇಸ್ ಮಾತ್ರ ಕ್ರೇಜಿ ಇತ್ತು ಕಣಿ. ಇಷ್ಟೊತ್ತಿಗೆ ಮೈಸೂರಾಗಿರ್ಬೇಕಾಗಿತ್ತು. ನಾವು ದಾರಿ ತಪ್ಪಿಟ್ಟು ಎಲ್ಲಿಗೆ ಬಂದ್ವಿ? ಕ್ರೇಜಿ ಐತಾಗಿದೆಲ್ಲ. ಅಲ್ಲಿಂದ ನೋಡಿದ್ದು ಅಲ್ಲ, ಹಾಂಗು ದಾರಿ ತಪ್ಪಿ ಬಂದದಕ್ಕೂ ಮೋಸ ಇಲ್ಲ ಮಾರ್ರೆ. ಎಂಥ ಸಖತ್ತಿತ್ತು ಪ್ಲೇಸ್. ಒಂಥರ ಜೋಗ್ ಫಾಲ್ಸಿನ ತಮ್ಮನ ಕಂಡಾಗಿತ್ತು. ಜೋಗ್ ಫಾಲ್ಸ್ ರೇಂಜಿಗೆಲ್ಲ ಇಲ್ಲ, ಬಟ್ ಆರು ಕ್ರೇಜಿ ಇತ್ತು ಜಾಗ ಮಾತ್ರ. ಆಲ್ರೆಡಿ ಲೇಟ್ ಆಯಿತು. ಸರಿ, ಸೀದಾ ಶ್ರೀರಂಗಪಟ್ಟಣ, ಮೈಸೂರು. ರೋಡು ಸಣ್ಣ ರೋಡು. ಆದರೆ ಇವತ್ತು ಲಾಂಗ್ ವೀಕೆಂಡ್ ಆದರೆ ಸುಮಾರು ಜನ ಇದ್ರು. ಅಪ್ಪ, ಜನ ರಾಶಿ. ಕಮ್ಮಿ 20 ಮಂದಿ ಇವತ್ತು ಬೆಂಗಳೂರೇ ಸಹಿಯೋಣ ಈಗ. ಅವರೆಲ್ಲ ಇಬ್ಬಿಬ್ರು ಈಗ ಹೊಡೆದ್ರೆ ನಾನು ಸೋಲ ಹೊಡಿತಿದ್ದೆ. ಹೊರಡೋದು ಈಗ ಮೊಬೈಲ್ ಸೆಟಪ್ ಮಾಡ್ಕೊಂಡಿಲ್ಲ. ಇಷ್ಟ ಮಧ್ಯೆ ಮೊಬೈಲ್ ಸೆಟಪ್ ಮಾಡ್ಕೊಂಡು ಮಳೆ ಇದು ಒಳ್ಳೆ ಮಳೆ ಬಪ್ಪಂಗೆ ಆಯ್ತು ಒಂದ್ಸತಿ. ಮಾಡಕ್ಕೆ ಮಧ್ಯದವರಾಗಿ ಫುಲ್ ಸೆಕೆ ಬಿಸಿಲು.
ಏನು ಆದರೂ ಗೊತ್ತಿಲ್ಲ ಮನೆಗೆ ಬರ್ತಿದ್ದೆ ಕಾಡಾಗಿ ಕಾಡಾಗಿ ಎಲ್ಲ ಕ್ಯಾನಲ್ ಸಣ್ಣ ಸಣ್ಣದು. ಟ್ರಾಫಿಕ್ ನೋಡಿದೆ ಕೊಡಲ್ಲ. ನನ್ನ ಗಾಡಿ ಇಲ್ಲಿತ್ತು. ಆಕಾಶ ಕಾಂಬಕ್ಕೆ ಚಂದಿತ್ತು ಮಾರ್ರೆ. ಆರು ಕಂಡ್ರೆ ಹೆದರಿಕೆ ಆಯ್ತು ಮಳೆ ಮೋಡ ಆಯ್ತು ಅಂದೇಳಿ. ಮಳೆ ಒಂದು ಬರ್ದಿವ್ಸ ಆಗ್ತೀವ್ರೆ. ಓಕೆ, ನಮ್ಮ ಬಾಯ್ಸ್ ಇಲ್ಲಿದ್ರು, ಅವ್ರು ಹೋಗಿ ಮಾತಾಡ್ಸೋ ಬನ್ನಿ. ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ನೀವೊಂದು ಕಾಯಿ ಹೊಡಿ ಕಾಯ್ತಾ ಹಾಯ್ ಮಾಡಿ ಅಂದೆ ಯಾರೀಗ ಮಳೆ ಮಳೆ ಬಂತು ಮಳೆ ಬಂತು. ಮಳೆ ಜೋರು ಬಂತು ಬರ ಸಾಯಿಲ್ಲ ಅಂತ ಒಂದು ಹೋಗಿತ್ತಪ್ಪ ಮಳೆ ಕಟ್ಟಿ ಕೊಡುತ್ತೆ ನೋಡು ಬೇಡ. ಶ್ರೀರಂಗಪಟ್ಟಣ ಬಂದು ಗಾಡಿ ಹಾಕಿದಾಗ ಊಟ ಗೀಟ ಮಾಡ್ಕೊಂಡ ಶ್ರೀರಂಗಪಟ್ಟಣ ದರ್ಶನ ಮುಗಿಸ್ಕೊಂಡು ಮೈಸೂರಿಗೆ ಹೊರಟು. ನಾನು ಅಪಾಚಿ ಹತ್ರ ಕೂತ್ಕೊಂಡೆ. ನನ್ನ ಗಾಡಿ ಸಾಯಿ ಅಣ್ಣ ತಗೊಂಡು ಒಂಚೂರು ಓಡಿಸ್ತೆ ಅಂತ ಹೇಳಿ. ರೈಟ್ ರೈಟ್ ನಮ್ಮ ಗಾಡಿನ ಬೇರೆ ರೋಡ್ ಸುತ್ತಿ ರೋಡ ಹಾಪತಿ ಕಾಮ್ ಚಂದನೇ ಬೇರೆ ಕಾಣಿ. ಹಾಗೆ ನಾವೊಂದು ವೀಡಿಯೋ ಮಾಡ್ಕೊಂತ ಒಂದೆರಡು ಕ್ಲಿಪ್ ತೆಗಿಯಂದಿಗೆ ಹೇಳ್ದೆ. ಅಣ್ಣ ಒಳ್ಳೆ ಪೋಸ್ಟ್ ಕೊಟ್ಟು ಸ್ಟೈಲ್ ಮಾಡ್ಕೊ ರೈಡ್ ಮಾಡ್ಕೊ ಹೋಗ್ತು ಸೀದಾ. ವೆಲ್ಕಮ್ ಟು ದ ಸಿಟಿ ಆಫ್ ಪ್ಯಾಲೇಸಸ್ ಮೈಸೂರು. 2 ವಾರ ಗ್ಯಾಪ್ ಕೊಟ್ಟು ಮತ್ತೊಪ್ಪಸ್ ನಾವು ಬಂದದ್ದು ಮೈಸೂರಿಗೆ. ಮೈಸೂರು ಅರಮನೆ ದಸರಾಕ್ಕೆ ರೆಡಿ ಆಯ್ತಾಯಿತ್ತು. ಎಷ್ಟು ಚಂದ ಕಾಣತ್ತಲ್ಲ ಪ್ಯಾಲೇಸ್. 6:30ಗೆ ಪ್ಯಾಲೇಸ್ ಹತ್ರ ಬಂದು ಯಾರೋ 7:30 ಲೈಟ್ ಶೋ ಸ್ಟಾರ್ಟ್ ಆತಂದಿಕ್ಕೆ ಹೇಳ್ರು. ವೆಯ್ಟ್ ಮಾಡ್ತೈಕಂತ 7:45 ವೆಯ್ಟ್ ಮಾಡ್ರು. ಕಡಿಗೆ ಯಾರೋ ಬಂದು ಹೇಳ್ರು ಲೈಟ್ ಶೋ ಕ್ಯಾನ್ಸಲ್ ಅಂದೇಳಿ. ಎಷ್ಟು ಜನ ತುಂಬಿರೋ ಕಾಣಿ ಲೈಟ್ ಶೋ ಕಾಣಕ್ಕಂದೇಳಿ ಎಲ್ಲ ವಾಪಸ್ ಹೊರಟು. ಅಂದಂಗೆ ನಾವು ಮೈಸೂರಿಗೆ ಬಪ್ಪಕ್ಕೆ ಮೇಯ್ನ್ ರೀಸನ್ನೇ ಇದು ಕಾಣಿ. ನಮ್ಮ ಫ್ರೆಂಡಿಂದು ಮನೆ ಗೃಹ ಪ್ರವೇಶ. ಮನೆ ಮಾತ್ರ ಒಳ್ಳೆ ಮಾಡಿ ಕಟ್ಟಿರು.
ಹಂಗೆ ನಮ್ಮದು ಫ್ರೆಂಡ್ ಮನೆಯಿಂದ ಒಂದು 12 ಕಿಲೋಮೀಟ್ರ್ ದೂರದಾಗೆ ಒಂದು ಪ್ಲೇಸ್ ಇದ್ದಿತ್ತು ಸಾಗರಕಟ್ಟೆ ಅಂತೇಳಿ. ಇದು KRS ಡ್ಯಾಮ್ದು ಬ್ಯಾಕ್ ವಾಟರ್ ಗೊತ್ತಲ್ಲ ಆ ಜಾಗ. ಎಷ್ಟು ಚಂದ ಇತ್ತು ಕಣೆ ಪ್ಲೇಸ್. ಆ ಕಡೆ ರೈಲಿಗೆ ಹೋಗೋಕ್ಕೆ ಟ್ರೈನ್ ಟ್ರ್ಯಾಕ್, ಈಚೆಗೆ ಗಾಡಿಗಳು ಹೋಗೋಕ್ಕೆ ಬ್ರಿಡ್ಜ್. ಹಾಗೆ ಅಲ್ಲೆಲ್ಲ ಬಂದು ಸ್ವಲ್ಪ ಒಂದು ರೌಂಡ್ ಹಾಕೊಂಡು ಒಂದೆರಡು ಫೋಟೋ ಗಿಟೋ ತಕ್ಕ ಹೊರಟು. ಮಾಡಿದೆ ಬಪ್ಪತ್ತಿಗೆ ಹಾಗೆ ಬೈಕಾಗಿ ಬಪ್ಪತ್ತಿ ಒಂದು ವೀಡಿಯೋ ಮಾಡ್ಕೊಂಡು ಹಬ್ಬ ಅಂತೇಳಿ ಹೊರಟು. ವ್ಯೂ ಹೆಂಗಿತ್ತು ಅಂದ್ಕೊಂಡು ಕಮೆಂಟ್ ಮಾಡಿ ಹೇಳಿ ಅಕ್ಕ. ಒಂದು ಬೈಟು ಒಂದು ಬೈಟು. ಓಕೆ ಬಾಯ್. ಬಾಯ್ ಬಾಯ್ ಬಾಯ್. ಹಾಯ್ ಮಾಡಿ ಎಲ್ರಿಗೂ ಯಾವ್ದಂತ ಗೊತ್ತಿಲ್ಲ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ?